ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತೊಂದು ಹೊಸ ವಿಡಿಯೋದ ಜೊತೆಗೆ ಬಂದಿದೆ. ಅದಂತಂದರೆ ಸ್ಕಿನ್ ಕೇರ್ ಬಗ್ಗೆ. ನಾನಿವತ್ತು ಮನೇಲಿ ಯೂಸ್ ಮಾಡು ಕ್ಯಾರೆಟ್ ಮತ್ತು ಹಾಲಿಂದ ಸ್ಕಿನ್ನಿಗೆ ಎಷ್ಟೆಲ್ಲ ಬೆನಿಫಿಟ್ ಇತ್ತಂತ ಹೇಳ್ತೆ ಬನ್ನಿ. ಫಸ್ಟ್ ಹಾಲಿನ ಬಗ್ಗೆ ತಿಳ್ಕೊಂಬ. ಹಾಲನ್ನು ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಹೈಡ್ರೇಟ್ ಆಗ್ತದೆ, ಬ್ರೈಟ್ ಆಗ್ತದೆ, ಸ್ಕಿನ್ ಟೆಕ್ಸ್ಚರ್ ಇಂಪ್ರೂವ್ ಆಗ್ತದೆ, ವ್ರಿಂಕಲ್ಸ್, ಸುಕ್ಕು, ಕಲೆಗಳನ್ನೆಲ್ಲ ಕಮ್ಮಿ ಮಾಡುತ್ತೆ. ನಾವು ಯಾವ್ಯಾವುದೋ ಬ್ರ್ಯಾಂಡಿನ ಮಾಯ್ಶ್ಚರೈಸರ್ ಯೂಸ್ ಮಾಡುತ್ತೆ. ಹಾಲು ಕೂಡ ಒಂದು ಮಾಯ್ಶ್ಚರೈಸರ್ ಆಗಿ ವರ್ಕ್ ಆಗ್ತದೆ. ಡ್ರೈನೆಸ್ ಕಮ್ಮಿ ಮಾಡುತ್ತೆ, ಸ್ಕಿನ್ನನ್ನು ಸ್ಮೂತ್ ಮಾಡುತ್ತೆ. ಇದರಲ್ಲಿ ಲ್ಯಾಟಿಕ್ ಆ್ಯಸಿಡ್ ಇರೋದ್ರಿಂದ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ, ಫ್ರೆಶ್ ಸ್ಕಿನ್ನನ್ನು ಇಂಪ್ರೂವ್ ಮಾಡುತ್ತೆ, ಡಾರ್ಕ್ ಸ್ಪಾಟನ್ನು ಕಮ್ಮಿ ಮಾಡುತ್ತೆ, ಮತ್ತು ಆ್ಯಂಟಿ ಏಜಿಂಗ್ ಆಗಿ ಕೂಡ ವರ್ಕ್ ಆಗ್ತದೆ. ಅಂದರೆ ಮಿಲ್ಕಲ್ಲ ಪ್ರೋಟೀನ್ ಮತ್ತು ವಿಟಮಿನ್ ಇರೋದ್ರಿಂದ ಚರ್ಮ ಸುಕ್ಕಾಗುವುದನ್ನು ಕಮ್ಮಿ ಮಾಡುತ್ತೆ, ಪಿಂಪಲ್ಸ್ ರೆಡ್ಯೂಸ್ ಮಾಡುತ್ತೆ, ಸ್ಕಿನ್ ಇರಿಟೇಷನ್ ಅಂತೂ ಕಂಪ್ಲೀಟಾಗಿ ಹೋಗುತ್ತೆ. ಹಾಲಿಂದನೇ ಇಷ್ಟೆಲ್ಲ ಬೆನಿಫಿಟ್ ಇತ್ತು. ಇನ್ನು ಕ್ಯಾರೆಟ್ ಜ್ಯೂಸಿಂದ ಕ್ಯಾರೆಟನ್ನು ಸ್ಕಿನ್ನಿಗೆ ಅಪ್ಲೈ ಮಾಡೋದ್ರಿಂದ, ಅಂದರೆ ಕ್ಯಾರೆಟ್ ಜ್ಯೂಸನ್ನು ಸ್ಕಿನ್ನಿಗೆ ಅಪ್ಲೈ ಮಾಡೋದ್ರಿಂದ ಸನ್ ಪ್ರೊಟೆಕ್ಷನ್ ಮಾಡುತ್ತೆ, ಸನ್ ಡ್ಯಾಮೇಜನ್ನು ಕಮ್ಮಿ ಮಾಡಿ ಸ್ಕಿನ್ ಟೋನನ್ನು ಇಂಪ್ರೂವ್ ಮಾಡುತ್ತೆ, ಆ್ಯಂಟಿ ಏಜಿಂಗ್ ಆಗಿ ಕೂಡ ಇದು ವರ್ಕ್ ಆಗುತ್ತೆ. ಇದರಲ್ಲಿ ಬೀಟಾ ಕ್ಯಾರೋಟಿನ್ ಇರೋದ್ರಿಂದ ಇದು ಬಾಡಿಗೆ ವಿಟಮಿನ್ ಎ ಪ್ರೊವೈಡ್ ಮಾಡುತ್ತೆ. ಇದರೆಲ್ಲ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಹಾರ್ಮ್ಫುಲ್ UV ರೇಸ್ ಇರುತ್ತಲ್ಲ, ಇದರಿಂದ ಸ್ಕಿನ್ನ ಪ್ರೊಟೆಕ್ಟ್ ಮಾಡಿ ಸನ್ ಡ್ಯಾಮೇಜನ್ನು ಕಮ್ಮಿ ಮಾಡುತ್ತೆ. ಡೆಡ್ ಸ್ಕಿನ್ನನ್ನು ರೀಪ್ಲೇಸ್ ಮಾಡಿ ನ್ಯೂ ಆ್ಯಂಡ್ ಹೆಲ್ತಿ ಸ್ಕಿನ್ ಸೆಲ್ಸನ್ನು ಇಂಪ್ರೂವ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಆ್ಯಕ್ನೆನ ಕಮ್ಮಿ ಮಾಡುತ್ತೆ, ಬಾಡಿಲಿ pH ಲೆವೆಲನ್ನು ಬ್ಯಾಲೆನ್ಸ್ ಮಾಡಿ ರೇಡಿಯಂಟ್ ಮತ್ತು ಹೆಲ್ತಿ ಸ್ಕಿನ್ನನ್ನು ಕೊಡುತ್ತೆ, ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ. ನಿಮ್ಗೆ ಗೊತ್ತಿದ್ದಿತ್ತಾ ಮನೇಲಿ ಕ್ಯಾರೆಟಿಂದ ಎಷ್ಟೆಲ್ಲ ಬೆನಿಫಿಟ್ ಇತ್ತು, ಮಿಲ್ಕಿಂದ ಎಷ್ಟೆಲ್ಲ ಬೆನಿಫಿಟ್ ಇತ್ತಂತ? ಹೌದು, ನಮ್ಮ ಹತ್ರನೇ ಇದ್ದು ಕೆಲವೊಂದು ವಸ್ತುಗಳಿಂದ ನಮಗೆ ತುಂಬ ಬೆನಿಫಿಟ್ ಇರುತ್ತೆ. ಬಟ್ ನಾವು ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಹೊಡ್ಬಿಟ್ರಂತಾರಲ್ಲ, ಆ ಥರ ಆಗ್ತಷ್ಟೇ. ನನ್ನ ಸ್ಕಿನ್ನಿಗೆ ನಾನು ಇದನ್ನೇ ಅಪ್ಲೈ ಮಾಡೋದು. ವೀಕ್ಲಿ ಒಂದು 3 ಸತಿ ನಾನು ಅಪ್ಲೈ ಮಾಡಿದ್ದೆ. ಈಗ ಕ್ಯಾರೆಟ್ ಜ್ಯೂಸ್ ಮತ್ತು ಹಾಲನ್ನು ತಗೊಂಡು ಫಸ್ಟಿಗೆ ಹಾಲನ್ನು ಸ್ವಲ್ಪ ಕ್ಯಾರೆಟ್ ಜ್ಯೂಸಿಗೆ ಹಾಕುವ. ಅದಾದಮೇಲೆ ಕೈಯಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಂತೆ. ಅದಾದಮೇಲೆ ಇವಾಗ ಫೇಸಿಗೆ ಅಪ್ಲೈ ಮಾಡುವ. ಇದನ್ನು ಚೆಂದ ಮಾಡಿ ಮಸಾಜ್ ಮಾಡುವ. ಇದರಿಂದ ತುಂಬ ಬೆನಿಫಿಟ್ಸ್ ಇತ್ತು. ಇದನ್ನು ಫೇಸಿಗೆ ಅಪ್ಲೈ ಮಾಡ್ತಾ ನಿಮ್ಮ ಜೊತೆಗೆ ನಾನು ಇನ್ನೊಂದು ವಿಷಯ ಶೇರ್ ಮಾಡ್ಕೊಳಕ. ನಾರ್ಮಲಿ ತುಂಬ ಜನ ಐಸ್ ಕ್ಯೂಬ್ಸನ್ನು ನೀರಿಗೆ ಹಾಕಿ ಫೇಸನ್ನು ಡಿಪ್ ಮಾಡ್ತಾರೆ. ಬಟ್ ನಾನು ಯಾವ ಮೆಥಡನ್ನು ಯೂಸ್ ಮಾಡಿದೆ ಅಂದರೆ, ಐಸ್ ಕ್ಯೂಬ್ಸನ್ನು ಫೇಸಿಗೆ ಫುಲ್ ರಬ್ ಮಾಡಿದೆ. ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಒಳ್ಳೆ ಆಗ್ತಾ, ಒಂದು ಒಳ್ಳೆ ಫೇಸಿಗೆ ಮಸಾಜ್ ಸಿಕ್ಕುತ್ತೆ. ಡಾರ್ಕ್ ಸರ್ಕಲ್ ಆಗಿರುತ್ತಲ್ಲ ಅದು ಕಮ್ಮಿ ಆಗ್ತಾ, ಸನ್ನಿಂದ ಟ್ಯಾನ್ ಆಗಿದ್ರೆ ಕಮ್ಮಿ ಆಗ್ತಾ, ಮತ್ತು ಆ್ಯಕ್ನೆ, ಪಿಂಪಲ್ಸ್, ರೆಡ್ನೆಸ್ ಆಗಿರುತ್ತಲ್ಲ ಅದು ಕೂಡ ಕಮ್ಮಿ ಆಗ್ತಾ ನಾವು ರಬ್ ಮಾಡೋದ್ರಿಂದ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಮಸಾಜ್ ಸಿಕ್ಕುತ್ತೆ, ರಿಲ್ಯಾಕ್ಸ್ ಫೀಲ್ ಆಗ್ತಾ. ಸೊ ನಾನು ಈ ಮೆಥಡನ್ನು ಯೂಸ್ ಮಾಡಿದೆ. ನಿಮಗೂ ಇದು ಓಕೆ ಅನಿಸಿದ್ರೆ ನೀವು ಈ ಮೆಥಡನ್ನು ಯೂಸ್ ಮಾಡಿ. ಫುಲ್ ಸ್ಕಿನ್ನಿಗೆ ಅಪ್ಲೈ ಮಾಡಿ ಆದಮೇಲೆ ನಾನು ಹಾಫ್ ಆನ್ ಅವರ್ ಅದನ್ನು ಹಾಗೆ ಡ್ರೈ ಹಾಕಕ್ಕೆ ಬಿಡ್ತೆ. ಅದಾದಮೇಲೆ ನಾನು ವಾಶ್ ಮಾಡಿದೆ. ನನಗೆ ಈ ಒಂದು ವಿಷಯ ನಾನು ಯಾರ ಹತ್ರ ಕೇಂಡು ತಿಳ್ಕೊಂಡಿದ್ದಲ್ಲ. ಇದರಿಂದ ಹಿಂಗೆ ಮಾಡ್ರೆ ಹಿಂಗೆ ಆಗ್ಬೋದೇನೋ ಅಂತ ಕಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಅದ್ರ ಬೆನಿಫಿಟ್ಸ್ ಅಂತ ತಿಳ್ಕೊಂಡು ಇದನ್ನು ನಾನು ಒಂದು ನಿಯರ್ಲಿ 1 ಇಯರಿಂದ ಯೂಸ್ ಮಾಡ್ತಿದ್ದೆ. ನಂಗೆ ತುಂಬ ಬೆನಿಫಿಟ್ ಆಯಿತು. ಸೊ ಅದಕ್ಕೋಸ್ಕರ ನಾನು ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಬ, ನಿಮಗೂ ಇದರಿಂದ ಹೆಲ್ಪ್ ಆಗಲಿ ಅಂತ ಹೇಳ್ತಿದ್ದೆ. ಆ್ಯಂಡ್ ಇನ್ನೊಂದು ವಿಷಯ ಅಂತಂದರೆ, ನೀವು ಹಾಲನ್ನು ಗಟ್ಟಿ ಹಾಲನ್ನೇ ತಗೊಂಡು ನೀರು ಹಾಕಿ ಕಾಯಿಸಿದ ಹಾಲು ಬೇಡ, ರಾ ಮಿಲ್ಕನ್ನು ತಗೊಂಡು ಅಪ್ಲೈ ಮಾಡೋದ್ರಿಂದ ಅದರಲ್ಲಿ ಇನ್ನೂ ಜಾಸ್ತಿ ಬೆನಿಫಿಟ್ಸ್ ಇರುತ್ತೆ. 30 ಮಿನಿಟ್ಸ್ ಆದಮೇಲೆ ನೀವು ಫೇಸ್ ವಾಶ್ ಮಾಡೋತ್ತಿಗೆ ಇಂಥದ್ದೇ ಫೇಸ್ ವಾಶ್ ಯೂಸ್ ಮಾಡ್ಕೊಂತ ಅಂತ ಇಲ್ಲ. ನೀವು ನಾರ್ಮಲಿ ಯಾವುದ್ರಲ್ಲಿ ಡೈಲಿ ಫೇಸ್ ವಾಶ್ ಮಾಡ್ತೀರೋ ಅದರಲ್ಲೇ ಫೇಸ್ ವಾಶ್ ಮಾಡ್ಬೋದು. ಆ್ಯಂಡ್ ತಣ್ಣೀರು ಅಥವಾ ಬಿಸಿ ನೀರು ಯಾವುದ್ರಲ್ಲಿ ಬೇಕಾದರೂ ಮಾಡ್ಬೋದು. ಫುಲ್ ಫೇಸಿಗೆ ಅಪ್ಲೈ ಮಾಡಿ ಆಯಿತು. 30 ಮಿನಿಟ್ಸ್ ಬಿಟ್ಟು ಇದನ್ನು ವಾಶ್ ಮಾಡುವ ಬನ್ನಿ.
ರಿಸಲ್ಟನ್ನು ನೀವೇ ಕಾಣ್ಲಕ್ಕೆ ಸ್ಕಿನ್ ಎಷ್ಟು ಬ್ರೈಟ್ ಐತೆ ಎಷ್ಟು ಸಾಫ್ಟ್ ಆಯ್ತು ಅಂತ. ನಾನು ಯಾವುದೇ ಕ್ಯಾರೆಟ್ ಪ್ರಮೋಷನ್ ಆಗಲಿ ಮಿಲ್ಕ್ ಪ್ರಮೋಷನ್ ಆಗಲಿ ಮಾಡ್ತಾ ಇಲ್ಲ. ನನ್ನ ಲೈಫಲ್ಲಿ ನಾನು ಯೂಸ್ ಮಾಡೋ ಟಿಪ್ಸನ್ನು ನಿಮಗೂ ಹೇಳ್ತಾ ಇದ್ದೆ. ಇದರಿಂದ ನಂಗೆ ಬೆನಿಫಿಟ್ ಆಯಿತು, ನಿಮಗೂ ಐಲಿ ಅನ್ನೋ ಉದ್ದೇಶದಿಂದ. ನಿಮಗೂ ಇಷ್ಟ ಆಗದಿದ್ದರೆ ಅದನ್ನ ಒಂದ್ಸತಿ ಟ್ರೈ ಮಾಡಿ ಕಾಣಿ. ರಿಸಲ್ಟ್ ಎಂತ ಬಂದಿತ್ತು ಅಂತ ಕಮೆಂಟಲ್ಲಿ ಹೇಳಿ. ಇದೇ ಥರ ಇನ್ನಷ್ಟು ವೀಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೊಸ ವೀಡಿಯೋದ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.